ತೋಂಟದಾರ್ಯ ಮಠದ ಜಾತ್ರೆಯನ್ನ ನಿಗದಿಯಂತೆ 4 ದಿನಗಳ ಕಾಲ ಮಾತ್ರ ನಡೆಸಬೇಕು ಅಂತ ಹೇಳಿ ಹಿಂದೂ ಸಂಘಟನೆಯ ಮುಖಂಡ ರಾಜು ಖಾನಪ್ಪನವರ್ ಆಗ್ರಹಿಸಿದ್ದಾರೆ. ಗದಗ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು ಏಪ್ರಿಲ್ 1ರಿಂದ 4ನೇ ತಾರೀಕಿನವರೆಗೆ ಜಾತ್ರೆ ಅಂತ ಶ್ರೀಮಠ ಪ್ರಕಟಣೆಯಲ್ಲಿ ತಿಳಿಸಿದೆ. ಆದರೆ ಜಾತ್ರೆ ಹೆಸರಿನಲ್ಲಿ ತಿಂಗಳುಗಳ ಕಾಲ ನಡೆಯುವಂಥ ವ್ಯಾಪಾರ ಬಂದ್ ಆಗಬೇಕು. ನಿಗದಿಯಂತೆ 4 ದಿನಕ್ಕೆ ಜಾತ್ರೆ ಬಂದ್ ಮಾಡಬೇಕು ಅಂತ ಹೇಳಿ ತಿಳಿಸಿದರು. ಜಿಲ್ಲೆಯಲ್ಲಿ ಜಿಎಸ್ಟಿ ತುಂಬದೆ ವ್ಯಾಪಾರ ನಡೆಸ್ತಾ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಬೇರೆ ರಾಜ್ಯದ ವ್ಯಾಪಾರಿಗಳಿಂದ ಜಾತ್ರೆಯಲ್ಲಿ ವ್ಯಾಪಾರ ವ್ಯವಹಾರ ನಡೆಯುವುದರಿಂದ ಸ್ಥಳೀಯ ವ್ಯಾಪಾರಿಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಆರೋಪಿಸಿದ ರಾಜು ಖಾನಪ್ಪನವರ್ ಜಾತ್ರೆ ನಿಮಿತ್ತ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಯಾವುದೇ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳಿದ್ದಾರೆ. ಈಗಾಗಲೇ ಗದಗ ನಗರದಲ್ಲಿ ಜಗದ್ಗುರು ತೋಂಟದಾರ್ಯ ಮಠದ ಜಾತ್ರೆ 1ನೇ ತಾರೀಕಿನಿಂದ 4ನೇ ತಾರೀಕುವರೆಗೂ ಜಾತ್ರೆ ನಡೆಯಲಿದೆ. ಈ ಜಾತ್ರೆಯ ಅವಧಿಯನ್ನು 4 ದಿನಕ್ಕೆ ಮುಗಿಸ್ಬೇಕು. ಯಾಕಂದ್ರೆ ಜಾತ್ರೆಯ ಪ್ರಾರಂಭೋತ್ಸವ ಮತ್ತು ಮಂಗಲೋತ್ಸವವನ್ನು ತಾವೇ ಆಮಂತ್ರಣ ಪತ್ರಿಕೆ ಒಳಗೆ ಬರೆದಿದ್ದೀರಿ. ಮತ್ತು ಈ ಜಾತ್ರೆ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗುತ್ತೆ. ಅಂದರೆ ಯಾವುದೇ GST ಇಲ್ಲಾರ್ದನ, ಯಾವುದೇ ಬಿಲ್ ಇಲ್ಲಾರ್ದನ ಇಲ್ಲಿ ವ್ಯವಹಾರ ನಡೀತೈತಿ. ಮತ್ತು ಇಲ್ಲಿ ಸ್ಥಳೀಕರಿಗೆ ಅವಕಾಶ ಇಲ್ಲ. ಬೇರೆ ಅನ್ಯ ರಾಜ್ಯದವರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡ್ತಾ ಇರೋದನ್ನು ಕೂಡ ನಾವು ಕಳೆದ 2016ರಿಂದ ಇವತ್ತು 2026ವರೆಗೂ ಹೋರಾಟ ಮಾಡ್ತಾ ಬಂದಿದ್ದೀವಿ. ಮತ್ತು ಈ ಜಾತ್ರೆಯ ಜಾಗ ನಗರಸಭೆ ರಸ್ತೆ ಇರೋದ್ರಿಂದ ಇಲ್ಲಿಯೂ ಕೂಡ ಕೋಟ್ಯಾಂತರ ರೂಪಾಯಿ ಗದಗ ನಗರಸಭೆಗೆ ಬರ್ತಾ ಇಲ್ಲ. ಅದನ್ನು ಕೂಡ ನಾವು ವಿರೋಧಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವರ್ಷದ ಜಾತ್ರೆ ಅವಧಿಯನ್ನು ಕೇವಲ 4 ದಿನಕ್ಕೆ ತಾವೇ ಹೇಳ್ದಂಗೆ 1ನೇ ತಾರೀಕು ಪ್ರಾರಂಭ, 4ನೇ ತಾರೀಕು ಮಂಗಲೋತ್ಸವ. ಹಾಗಾಗಿ ಖುಷಿಯಿಂದ 1ನೇ ತಾರೀಕಿಗೆ ಪ್ರಾರಂಭ ಮಾಡೋಣ, ಖುಷಿಯಿಂದ 4ನೇ ತಾರೀಕಿಗೆ ಮಂಗಲೋತ್ಸವ ಮಾಡಿ ಜನರಲ್ಲಿ ಒಗ್ಗಟ್ಟನ್ನು ಮೂಡಿಸೋಣ. ಮತ್ತು ಮಠದ 4 ದಿನದ ಜಾತ್ರೆ ಒಳಗೆ ರಾಜ್ಯದಿಂದ ವಿವಿಧ ಮಠಾಧೀಶಗಳು ಬರ್ತಾರೆ. ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಯಾರಾದರೂ ಮಾತಾಡಿದ್ರೆ, ಈ ಹಿಂದೆ ಸಾಕಷ್ಟು ಮಾತಾಡಿದ್ರೆ, ಇನ್ನು ಮೇಲೆ ಯಾರಾದರೂ ಮಾತಾಡಿದ್ರೆ ಅವ್ರ ವಿರುದ್ಧ ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ ಈ ಸತ ಮಾತಾಡಿದರೆ ನೇರವಾಗಿ ವೇದಿಕೆ ಮೇಲೇ ಅದು ಉತ್ತರ ಕೊಡೋದಿದೆ. ಕಾರಣ ಇಷ್ಟೇ, ತಾವು ಕೂಡ ಹಿಂದೂ ಧರ್ಮದ ಒಂದು ಭಾಗ. ಲಿಂಗಾಯತರಂದ್ರೆ ಹಿಂದೂ ಧರ್ಮ ಬಿಟ್ಟು ಇಲ್ಲ, ಅವರು ಕೂಡ ಹಿಂದೂಗಳೇ, ಅವರು ಕೂಡ ಮೂರ್ತಿ ಪೂಜಕರೇ. ಹಾಗಾಗಿ ಈ ವರ್ಷದ ಮಠದ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು, ಸಂತೋಷದಿಂದ ಜನರು ಇರಬೇಕಂದ್ರೆ ತಾವು ಹಿಂದೂ ಧರ್ಮದ ವಿರುದ್ಧ ಮಾತಾಡಬಾರ್ದು. ಮತ್ತು ಅದ್ರ ಜೊತೆನೇ 1ನೇ ತಾರೀಕಿನಿಂದ 4ನೇ ತಾರೀಕುವರೆಗೂ ಜಾತ್ರೆ ಮಾಡಿ ಎಲ್ಲರಿಗೂ ಒಳ್ಳೆ ಮೆಸೇಜನ್ನು ಕೊಡಬೇಕು, ಸಂದೇಶವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಮತ್ತು ವಿಶೇಷವಾಗಿ ನಗರಸಭೆಯವರು ಆ ಜಾಗ ಕಳೆದ ವರ್ಷ DC ಅವರು ಮುಂದೆ ಹೇಳಿದ್ದಾರೆ, ಇದು ನಮ್ಮ ಜಾಗ ಅಲ್ರಿ, ಮಠದ ಜಾಗ ಅಂತ ಹೇಳ್ಯಾರ. ಹಾಗಾಗಿ DC ಅವರು ಈ ಸತ ಇದನ್ನು ಕ್ಲಿಯರ್ ಮಾಡಬೇಕು, ಇದು ಜಾಗ ಯಾರ್ದು ಅಂತ ಹೇಳಿ. ಯಾಕಂದ್ರೆ 3,40,00,000 ರೂಪಾಯಿ ಖರ್ಚು ಮಾಡಿ ರಸ್ತೆ ಮತ್ತು ಚರಂಡಿಗಳನ್ನು ಮತ್ತು ಇನ್ನಿತರ ಬೇರೆ ಬೇರೆ ಏನು ಮೂಲಭೂತ ಸೌಕರ್ಯಗಳನ್ನು ಬೇಕಾ ಆ ರಸ್ತೆ ಒಳಗೆ ಮಾಡಿದ್ದಾರೆ. ಹಾಗಾಗಿ ಜನರ ದುಡ್ಡು ಬೇರೆಯವ್ರ ಜಾಗದಾಗ ಆಗಬಾರ್ದು. ಹಾಗಾಗಿ DC ಅವರು ಇದನ್ನು ಈ ಸತ ಕ್ಲಿಯರ್ ಮಾಡಬೇಕು, ಇದು ಜಾಗ ಯಾರ್ದು ಅನ್ನೋದನ್ನು ನೇರವಾಗಿ ಅವ್ರು ಹೇಳಬೇಕು. ಮತ್ತು ಈ ಜಾತ್ರೆಗೆ ನಮ್ಮದು ಕೂಡ ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ ಸಂಪೂರ್ಣ ಬೆಂಬಲ ಇದೆ. ನಾವು ಕೂಡ ಈ ಜಾತ್ರೆ ಒಳಗೆ ಭಾಗವಹಿಸ್ತೀವಿ. ಆದರೆ ಇದು ಹಿಂದೂ ಧರ್ಮದ ಪ್ರಕಾರ ಜಾತ್ರೆ ನಡೀಬೇಕು. ಒಂದೊಂದು ವೇಳೆ ಇದ್ರ ವಿರುದ್ಧ ಏನಾದ್ರು ಮಾಡಿದ್ರೆ ಅಲ್ಲೇ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.